ವೀಕ್ಷಕರೇ, ವರ್ಷದ ಬೇಸಿಗೆಯ ಪ್ರತಾಪ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ನಾವು ಮನೆಯಿಂದ ಆಚೆ ಕಾಲಿಡಕ್ಕೂ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ಬಿಸಿಲು ಕಾಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಸತತವಾಗಿ ಏರಿಕೆ ಆಗ್ತಾ ಇದ್ದ ತಾಪಮಾನ ಮತ್ತು ಬಿಸಿಲಿಗೆ ಜನರು ಅಕ್ಷರಶಃ ಬೇಸತ್ತೋಗಿದ್ದಾರೆ. ಆಕಾಶದಿಂದ ಸೂರ್ಯದೇವ ಬೆಂಕಿ ಮಳೆಯನ್ನೇ ಸುರಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಭೂಮಿ ಕಾದ ಕೆಂಡದಂತೆ ಆಗ್ತಾ ಇದೆ. ಯಾವಾಗಪ್ಪ ಮಳೆ ಬರುತ್ತೆ ಬಾರೋ ಮಳೆರಾಯ ಅನ್ನುವಂತ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಆದ್ರೆ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರು ಸೇರಿದಂತೆ ತುಂಬಾ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಅದು ಕೂಡ ಜೋರಾದ ಗಾಳಿಯೊಂದಿಗೆ ಮತ್ತು ಆನೆಕಲ್ಲೊಂದಿಗೆ ಮಳೆಯಾಗಿದೆ ಅಂತಾನೆ ಹೇಳ್ಬೋದು. ಇಂತಹ ರಣ ಬಿಸಿಲಿನಿಂದ ಕಂಗೆಟ್ಟ ರಾಜ್ಯದ ಜನತೆಗೆ ಈ ಹಿಂದಿನ ಭಾರತದ ಹವಾಮಾನ ಇಲಾಖೆ ಸಿಹಿ ಸುದ್ದಿಯನ್ನು ಕೊಟ್ಟಿತ್ತು. ಏಪ್ರಿಲ್ 28ರಿಂದ IMD ಹೇಳೋ ಪ್ರಕಾರ ಮುಂದಿನ 4 ದಿನಗಳ ಕಾಲ ರಾಜ್ಯದ ವಿವಿಧ ಭಾಗಗಳಲ್ಲಿ ಭರ್ಜರಿ ಮಳೆಯಾಗುವ ಸಾಧ್ಯತೆ ಅಂತ ವರದಿಯಾಗಿತ್ತು. ಅಷ್ಟಕ್ಕೂ ಯಾವ ಯಾವ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ನೋಡೋದಾದ್ರೆ, ಬೆಂಗಳೂರಲ್ಲಿ ಬೆಳಿಗ್ಗೆ ಬಿಸಿಲಿದ್ರು ಕೂಡ ಸಂಜೆ ವೇಳೆಗೆ ಬಿರುಗಾಳಿ ಸಹಿತ ಮಳೆಯಾಗುವ ಚಾನ್ಸಸ್ ಇದೆ. ಅಂದ್ರೆ ಇವತ್ತಾಯ್ತಲ್ಲ ಸೇಮ್ ಅದೇ ರೀತಿ ಅಥವಾ ನಿನ್ನೆ ಆಗಿತ್ತಲ್ಲ ಅದೇ ರೀತಿ ಆಗುವ ಚಾನ್ಸಸ್ ಇದೆ. ರಾಜ್ಯದ ಇಂದಿನ ಹವಾಮಾನ ಪರಿಸ್ಥಿತಿ ಮತ್ತು ಪೂರ್ವ ಮುಂಗಾರಿನ ಪ್ರತಿಯೊಂದು ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ಗಳನ್ನ ಅಥವಾ ಇದೇ ರೀತಿಯ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನನ್ನದು. ಅದು ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ನನ್ನದು. ದಯವಿಟ್ಟು ನಿಮ್ಮದೊಂದು ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಮೊದಲು ನಾವು ರಾಜಧಾನಿ ಸಿಲಿಕಾನ್ ಸಿಟಿ, ಅದರಲ್ಲೂ AC ಸಿಟಿ ಅಂತ ಕರೆಸಿಕೊಳ್ಳೋ ಬೆಂಗಳೂರಿನ ಬಗ್ಗೆ ನಾವು ಒಂಚೂರು ಗಮನ ಹರಿಸಲೇಬೇಕು. ಬೆಂಗಳೂರು ಅಂತಂದ್ರೆ ಸಿಲಿಕಾನ್ ಸಿಟಿ ಮತ್ತು AC ಸಿಟಿ ಅಂತಾನೆ ತುಂಬಾ ಫೇಮಸ್ ಆಗಿತ್ತು. ಆದ್ರೆ ಏಪ್ರಿಲ್ ತಿಂಗಳು ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ಚರ್ಮ ಸುಡುವಂತೆ ರಣ ಬಿಸಿಲು ಕಾಡೋದಕ್ಕೆ ಶುರುವಾಗಿದೆ. ಮಧ್ಯಾಹ್ನ ಆಗ್ತಿದಂತೆ ಇಡೀ ಬೆಂಗಳೂರು ಸಿಟಿ ಅಕ್ಷರಶಃ ಲಾಕ್ ಡೌನ್ ರೀತಿಯಲ್ಲಿ ಬದಲಾಗ್ತಾ ಇದೆ. ಭಾನುವಾರ ಅಂದ್ರೆ ಲಾಸ್ಟ್ ಭಾನುವಾರ 26ನೇ ತಾರೀಕು ಬೆಂಗಳೂರಲ್ಲಿ ಗರಿಷ್ಠ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ ವರೆಗೂ ದಾಖಲಾಗಿತ್ತು. ರಾತ್ರಿ ಆದ್ರೆ ಸಾಕು, ಅವಾಗ್ಲೂ ಕೂಡ ಈ ಉಷ್ಣಾಂಶ ಕಡಿಮೆ ಅಥವಾ ತಾಪ ಕಡಿಮೆ ಆಗೋದು ಆಗ್ತಾನೆ ಇಲ್ಲ. ಒಂಚೂರಾದ್ರೂ ಕಡಿಮೆ ಆಗ್ಬೇಕಿತ್ತು, ಆದ್ರೆ ಅದು ಆಗ್ತಾ ಇಲ್ಲ. ಹವಾಮಾನ ಇಲಾಖೆಯ ಇತ್ತೀಚಿನ ವರದಿ ಪ್ರಕಾರ ಮುಂದಿನ 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ಚಿತ್ರಣ ಬದಲಿಸಿದೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ ತಾಪಮಾನ ಇರುತ್ತೆ, ಆದ್ರೆ ಬಿಸಿಲಿನ ವಾತಾವರಣ ಇದ್ರೂ ಕೂಡ ನೀವು ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಕಾಶ ಮೋಡ ಕವಿಯಲ್ಲಿದ್ದು ನಗರದ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ IMD ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ವಿಚಾರ ಏನಂತಂದ್ರೆ, ಮಳೆಯ ಜೊತೆಗೆ ಗಂಟೆಗೆ ಬರೋಬ್ಬರಿ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಹೀಗಾಗಿ ಮರಗಳ ಕೆಳಗೆ ಏನಾದರೂ ವಾಹನ ನಿಲ್ಲಿಸಬೇಕಾದ್ರೆ ಅಥವಾ ನೀವು ಮಳೆ ಬಂತು ಅಂತ ನಿಂತ್ಕೋಬೇಕಾದ್ರೆ ದಯವಿಟ್ಟು ಹುಷಾರಾಗಿರಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ವಿಚಾರ ಏನಂತಂದ್ರೆ, ಮಳೆ ಆದ್ರೂ ಕೂಡ ಬೆಳಗಿನ ತಾಪಮಾನದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಗರಿಷ್ಠ ತಾಪಮಾನ 35ರಿಂದ 30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ತಾಪಮಾನ 23ರಿಂದ 24 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿ ಇರುತ್ತೆ ಅಂತ ಹೇಳಲಾಗ್ತದೆ. ಆದರೆ ಮೋಡ ಕವಿದ ವಾತಾವರಣ ಮತ್ತು ತಂಪಾದ ಮಳೆಯಿಂದಾಗಿ ಜನರಿಗೆ ಬಿಗ್ ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಇನ್ನು ಕರ್ನಾಟಕದ ಮಳೆಯ ನಾಡು ಅಂತ ಕರೆಯಲ್ಪಡುವ ಕರಾವಳಿ ಮತ್ತು ಮಲೆನಾಡು ಭಾಗದ ಹವಾಮಾನ ವರದಿ ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿದೆ ಅಂತ ಹವಾಮಾನ ಇಲಾಖೆ ಹೇಳಲಾಗ್ತದೆ. ಕರಾವಳಿಯ ಕಥೆ ಏನು ಅಂತ ನೋಡೋದಾದ್ರೆ ವೀಕ್ಷಕರೇ, ಕರಾವಳಿ ಜಿಲ್ಲೆಗಳಾಗಿರೋ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಮುನ್ಸೂಚನೆ ಇದೆ. ಸಮುದ್ರದ ಕಡೆಯಿಂದ ಬರುವಂತ ಬಿರುಗಾಳಿಯಿಂದ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗವಾಗಿ ಬಿರುಗಾಳಿ ಬೀಸಲಿದೆ. ಮಳೆಯಾದ್ರೂ ಕೂಡ ಕರಾವಳಿಯ ಕಡೆಗೆ ಉಷ್ಣಾಂಶ ಮಾತ್ರ ಕಡಿಮೆ ಆಗೋದಿಲ್ಲ, ಯಥಾಸ್ಥಿತಿಯಲ್ಲೇ ಇರುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಮಲೆನಾಡಿನ ಕಥೆ ಏನು ಅಂತ ನೋಡೋದಾದ್ರೆ, ಇತ್ತ ಹಸಿರಿನಿಂದ ಕಂಗೊಳಿಸುವ ಮಲೆನಾಡು ಹಾಗೂ ದಕ್ಷಿಣ ಒಳನಾಡಿನ ಪ್ರಮುಖ ಜಿಲ್ಲೆಗಳಾಗಿರೋ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲೂ ಕೂಡ ಉತ್ತಮ ಮಳೆಯಾಗುವ ನಿರೀಕ್ಷೆಯಾಗಿದೆ. ಇಷ್ಟು ದಿನ ಮಳೆ ಇಲ್ಲದೆ ಕಾಫಿ, ಅಡಿಕೆ, ಮೆಣಸಿನಕಾಳು ಬೆಳೆಯುವ ಬೆಳೆಗಾರರು ಆತಂಕದಲ್ಲಿದ್ರು. ಆದ್ರೆ ಈಗ ಒಂಚೂರಾದ್ರೂ ಸಮಾಧಾನ ಪಡುವಂತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಉತ್ತರ ಕರ್ನಾಟಕದ ಪರಿಸ್ಥಿತಿ ಏನು ಅಂತ ನೋಡೋದಾದ್ರೆ ವೀಕ್ಷಕರೇ, ಉತ್ತರ ಕರ್ನಾಟಕ ಅಂದ ತಕ್ಷಣ ಯಾವಾಗ್ಲೂ ಭಯ ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ಎಲ್ಲ ಕಡೆ ಬಿಸಿಲು ಕಡಿಮೆ ಇದ್ರೆ ಅಲ್ಲಿ ಮಾತ್ರ ಯಾವಾಗ್ಲೂ ಜಾಸ್ತಿ ಇದ್ದೇ ಇರುತ್ತೆ. ಈಗ ಎಲ್ಲರ ಟೆನ್ಷನ್ ಏನು ಅಂತಂದ್ರೆ, ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಜಾಸ್ತಿ ಆಗಿದೆ. ಆಲ್ರೆಡಿ 38, 40, 42, 45, 50 ಗಂಟನೂ ಹೋಗ್ಬೋದು. ಆದ್ರೆ ಅಷ್ಟು ಡಿಗ್ರಿ ಸೆಲ್ಸಿಯಸ್ ವರೆಗೂ ಈ ರಾಯಚೂರು, ಗುಲ್ಬರ್ಗ, ಯಾದಗಿರಿ ಸೇರಿ ಎಲ್ಲಾ ಕಡೆ ಈ ತಾಪಮಾನದ ಬಿಸಿಲು ಜಾಸ್ತಿ ಆಗಿರುತ್ತೆ. ಜನ ಡಿಹೈಡ್ರೇಷನ್ ಇಂದ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಅದಲ್ಲದೆ ಸ್ಟ್ರೋಕ್ ಆಗುವ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ ಈ ಬಿಸಿಲಿನ ತಾಪಕ್ಕೆ. ಬಟ್ ಆದ್ರೆ ಈಗ ರಾಜ್ಯದ ಅತಿ ಹೆಚ್ಚು ತಾಪಮಾನ ಇರುವಂತಹ ಉತ್ತರ ಕರ್ನಾಟಕ ಜಿಲ್ಲೆಗೆ ಉತ್ತರ ಒಳನಾಡಿನ ಜಿಲ್ಲೆ ಆಗಿರೋ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ಕೊಪ್ಪಳದಲ್ಲಿ ಬೇಸಿಗೆ ಪ್ರಖರತೆ ಅಧಿಕವಾಗಿ ಇರಲಿದೆ. ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ತುಂಬಾ ಜಾಸ್ತಿ ಇರುತ್ತೆ ಅಂತ. ಸೊ ಅದೇ ರೀತಿ ಇನ್ನೂ ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಹವಾಮಾನ ತಜ್ಞರು ವಿವರಿಸುವಂತೆ ಈ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ ಮಾತ್ರ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಚಾನ್ಸಸ್ ಇದೆ. ಅಂದ್ರೆ ಈ ಭಾಗದಲ್ಲಿ ವ್ಯಾಪಕ ಮಳೆಯಾಗುವ ನಿರೀಕ್ಷೆ ತೀರಾ ಕಡಿಮೆ ಅಂತಾನೆ ಹೇಳಬಹುದು. ಬಿಸಿಲಿನ ವಾತಾವರಣವು ಹೆಚ್ಚಾಗಿ ಕಂಟಿನ್ಯೂ ಆಗುತ್ತೆ. ಕಲಬುರಗಿ, ರಾಯಚೂರಿನಂತಹ ಕಡೆಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು
ತಾಪಮಾನ ಏರಿಕೆ ಆಗಲಿದ್ದು ಜನಸಾಮಾನ್ಯರು ಕಡ್ಡಾಯವಾಗಿ ಎಚ್ಚರಿಕೆ ವಹಿಸಲೇಬೇಕು ಅಂತ ಹೇಳಿದ್ದಾರೆ. ಮಧ್ಯಾಹ್ನದ ವೇಳೆ ಮನೆಯಿಂದ ಆಚೆ ಬರುವಾಗ ಸಾಕಷ್ಟು ನೀರು ಕುಡಿಯಿರಿ ಅಥವಾ ನೀರನ್ನ ಕ್ಯಾರಿ ಮಾಡಿ ಮತ್ತು ಮಜ್ಜಿಗೆ ಅಥವಾ ಎಳ್ನೀರು ಈ ತರದೇನಾದ್ರು ಸೇವಿಸಿ ಅಂತ ಈ ರೈತರು ಮತ್ತೆ ಕೂಲಿ ಕಾರ್ಮಿಕರು ಡೈರೆಕ್ಟ್ ಆಗಿ ಬಿಸಿಲಲ್ಲೇ ಕೆಲಸ ಮಾಡ್ತಿರ್ತಾರೆ. ಸೊ ಅದನ್ನ ತಪ್ಪಿಸಬೇಕು, ಆದಷ್ಟು ತಪ್ಪಿಸಿ ಅಂತ ಹೇಳಲಾಗ್ತದೆ. ಸೊ ಇದಕ್ಕೋಸ್ಕರ ಆರೋಗ್ಯ ಇಲಾಖೆ ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಏಪ್ರಿಲ್ ಕೊನೆಯ ವಾರದಲ್ಲಿ ಬರಲಿರೋ ಈ ಮುಂಗಾರು ಅಥವಾ ಪೂರ್ವ ಮುಂಗಾರಿನ ಮಳೆ ರೈತರಿಗೂ ಜನಸಾಮಾನ್ಯರಿಗೂ ಅತ್ಯಂತ ಅಗತ್ಯವಾಗಿತ್ತು ಅಂತಾನೆ ಹೇಳ್ಬೋದು. ಕಳೆದ ಕೆಲವು ತಿಂಗಳಿಂದ ಸರಿಯಾದ ಮಳೆ ಇಲ್ಲದೆ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಕುಸಿತವಾಗಿತ್ತು, ಬೋರ್ವೆಲ್ಗಳೆಲ್ಲ ಬತ್ತೋಗಿತ್ತು. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗ್ತಾ ಇರುವ ಈ ಸಂದರ್ಭದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚೋದಕ್ಕೆ ಮತ್ತು ಜಲಾಶಯಗಳಿಗೆ ಸ್ವಲ್ಪ ಮಟ್ಟಿನ ನೀರು ಹರಿದು ಬರಲು ಈ 4 ದಿನಗಳ ಕಾಲ ಅಥವಾ ಈ 4 ದಿನ ಏನ್ ಮಳೆ ಆಗುತ್ತೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಅಥವಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮುಂದಿನ 2-3 ದಿನಗಳ ಕಾಲ ರಾಜ್ಯದ ಹಲವೆಡೆ ಈ ರೀತಿಯ ವಾತಾವರಣ ಕಂಟಿನ್ಯೂ ಆಗುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಅಥವಾ ಹವಾಮಾನ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ. ಮಲೆನಾಡು, ಕರಾವಳಿ ಮತ್ತು ಬಯಲು ಸೀಮೆಯ ಹಲವು ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಜೋರಾಗಲಿದ್ದು ಹವಾಮಾನ ಇಲಾಖೆ ಒಟ್ಟು 14 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಮತ್ತು ಮಲೆನಾಡು ಭಾಗದ ಉತ್ತರ ಕರ್ನಾಟಕ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ ಆಗುವ ಸಾಧ್ಯತೆ ಇದೆ. ಬಯಲು ಸೀಮೆ ಹಾಗೂ ಉತ್ತರ ಒಳನಾಡಿನ ಮೈಸೂರು, ದಾವಣಗೆರೆ, ಧಾರವಾಡ, ಹಾವೇರಿ, ಕಲಬುರಗಿ, ವಿಜಯಪುರ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಆರ್ಭಟ ಕಂಟಿನ್ಯೂ ಆಗಲಿದೆ. ಈ ಎಲ್ಲಾ ಜಿಲ್ಲೆಗಳಿಗೆ ಸಂಜೆ ವೇಳೆ ಗುಡುಗು ಮತ್ತು ಬಿರುಗಾಳಿ ಸಹಿತ ಸಾಧಾರಣದಿಂದ ಮಳೆ ಆಗುವ ಸಾಧ್ಯತೆ ಇದೆ. ಇದರಿಂದ ಸಾರ್ವಜನಿಕರು ಜೋಪಾನವಾಗಿರುವುದಕ್ಕೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕರಾವಳಿ ಜಿಲ್ಲೆಗಳಾಗಿರೋ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ವಾತಾವರಣದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿದೆ. ಇಲ್ಲಿ ಕೇವಲ ಸಾಧಾರಣ ಮಳೆ ಆಗೋದಿಲ್ಲ, ಬದಲಾಗಿ ಸಮುದ್ರದ ಕಡೆಯಿಂದ ಬರುವ ತೇವಾಂಶ ಭರಿತ ಗಾಳಿಯಿಂದಾಗಿ ಗಂಟೆಗೆ ಬರೋಬ್ಬರಿ 30-40 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಬಿರುಗಾಳಿ ಸಹಿತ ಸಾಧಾರಣ ಮತ್ತು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮೀನುಗಾರರು ಮತ್ತು ಕರಾವಳಿಯ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗಿದೆ. ಇನ್ನು ಹಚ್ಚ ಹಸಿರಿನಿಂದ ಕಂಗೊಳಿಸುವ ಮಲೆನಾಡು ಹಾಗೂ ದಕ್ಷಿಣ ಒಳನಾಡಿನ ಪ್ರಮುಖ ಜಿಲ್ಲೆಗಳಾಗಿರೋ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗಿನಲ್ಲೂ ಗುಡುಗು ಸಹಿತ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಸೊ ಈ ಮಳೆಯಿಂದಾಗಿ ಮಲೆನಾಡಿನ ಕೃಷಿ ಚಟುವಟಿಕೆಯಲ್ಲಿ ಅತಿ ದೊಡ್ಡ ಬೂಸ್ಟರ್ ಸಿಗುವಂತ ಸಾಧ್ಯತೆ ಕಂಡುಬರುತ್ತೆ. ಇನ್ನು ಉತ್ತರ ಕರ್ನಾಟಕದ ಸ್ಥಿತಿ ಈಗ ರಾಜ್ಯದ ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ತಾಪಮಾನ ಇರುವಂತಹ ಜಿಲ್ಲೆಗಳವು. ಉತ್ತರ ಕರ್ನಾಟಕದಲ್ಲಿ ಪರಿಸ್ಥಿತಿ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಉತ್ತರ ಭಾಗದ ಒಳನಾಡಿನ ಜಿಲ್ಲೆಗಳಾಗಿರೋ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ಕೊಪ್ಪಳದಲ್ಲಿ ಹವಾಮಾನ ಒಂದು ರೀತಿಯಲ್ಲಿ ಮಿಕ್ಸೆಡ್ ರೀತಿಯಲ್ಲಿ ಇರಲಾಗಿದೆ. ಅಂದ್ರೆ ಈ ಕಡೆ ಮಳೆನೂ ಇರ್ಬೋದು, ಈ ಕಡೆ ಬಿಸಿಲು ಇರ್ಬೋದು, ಆ ಥರ ರೀತಿಯಲ್ಲಿ ಕಂಡು ಬರುತ್ತೆ. ಈ ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಪ್ರತ್ಯೇಕ ಸ್ಥಳಗಳಲ್ಲಿ ಹಗುರ ಮಳೆ ಆಗುವ ಅಥವಾ ಗುಡುಗು ಸಹಿತ ಮಳೆ ಆಗುವ ಮುನ್ಸೂಚನೆ ಕೊಡಲಾಗಿದೆ. ಆದ್ರೆ ಈ ಮಳೆ ಇಡೀ ಉತ್ತರ ಕರ್ನಾಟಕವನ್ನು ತಂಪು ಮಾಡೋದಿಲ್ಲ. ಕಲಬುರಗಿ, ರಾಯಚೂರಿನಂತಹ ಜಿಲ್ಲೆಗಳಲ್ಲಿ ಬರೋಬ್ಬರಿ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ತಾಪಮಾನ ಇರುವಂತ ಕಾರಣ ವಿಶೇಷವಾಗಿ ಬೆಳಗ್ಗೆ ಮತ್ತು ಮಧ್ಯಾಹ್ನದ ಟೈಮಲ್ಲಿ ಬಿಸಿ ಮತ್ತು ಸೆಕೆ ಜಾಸ್ತಿ ಅಥವಾ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ. ಇನ್ನು ಹವಾಮಾನ ಇಲಾಖೆಯ ಕಟ್ಟುನಿಟ್ಟಿನ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕದ ಜನತೆಗೆ ಈಗಾಗಲೇ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಮಧ್ಯಾಹ್ನದ ವೇಳೆಗೆ ಅಂದ್ರೆ 12 ಗಂಟೆ ಅಥವಾ 1 ಗಂಟೆ ಸಮಯದಲ್ಲಿ ಅಂದ್ರೆ 12 ಗಂಟೆಯಿಂದ 4 ಗಂಟೆ ಸಮಯದಲ್ಲಿ ಮನೆಯಿಂದ ಆಚೆ ಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ತುಂಬಾ ಬಿಸಿಲು ಇರೋದ್ರಿಂದ ಮನೆಯಿಂದ ಆಚೆ ಬರೋದನ್ನ ಅವಾಯ್ಡ್ ಮಾಡಿ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇನ್ ಕೇಸ್ ಬರಲೇಬೇಕು ಅಥವಾ ಹೋಗ್ಲೇಬೇಕು ಆಚೆ ಅಂತಂದ್ರೆ ಸಾಕಷ್ಟು ನೀರು ಕುಡಿರಿ ಅಥವಾ ಮಜ್ಜಿಗೆಯನ್ನ ಕ್ಯಾರಿ ಮಾಡಿ, ಮಜ್ಜಿಗೆ ಅಥವಾ ಎಳ್ನೀರೇನಾದ್ರು ಕುಡಿತಾ ಇರಿ. ಅದರಲ್ಲೂ ಕೂಡ ಈ ಗಾರೆ ಕೆಲಸ ಮಾಡೋರು ಅಥವಾ ರೈತರು ಯಾರ್ಯಾರು ಹೊರಗಡೆ ನಿಂತು ಕೆಲಸ ಮಾಡ್ತಾರಲ್ಲ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಲೇಬೇಕು. ಯಾಕಂತಂದ್ರೆ ತುಂಬಾ ಬಿಸಿಲು ಇರೋದ್ರಿಂದ ಹುಷಾರಿಲ್ದಿರಾಗ ಆಗ್ತಾ ಇದೆ ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಫೇಸ್ ಮಾಡೋ ರೀತಿ ಎದುರಾಗ್ತಾ ಇದೆ. ಸೊ ದಯವಿಟ್ಟು ಕೇರ್ಫುಲ್ ಆಗಿರಿ. ಆದಷ್ಟು ನೀರನ್ನ ಅಥವಾ ಎಳ್ನೀರು ಅಥವಾ ಮಜ್ಜಿಗೆ ಏನಾದರೂ ಕುಡಿತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉತ್ತರ ಕರ್ನಾಟಕದ ಭಾಗದಲ್ಲಿ ವರ್ಣನ ಅಬ್ಬರ ಜೋರಾಗಲಿದ್ದು ಹವಾಮಾನ ಇಲಾಖೆ ಬಾಗಲಕೋಟೆ, ಬೆಳಗಾವಿ, ಗದಗ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ. ಈ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗೋದೊಂದಿಗೆ ಆಲಿಕಲ್ಲು ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ರೈತರು ಮತ್ತು ಸಾರ್ವಜನಿಕರು ಜಾಸ್ತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳಲಾಗ್ತದೆ. ವೀಕ್ಷಕರೇ, ನಿಮ್ಮ ಊರಲ್ಲಿ ಬಿಸಿಲಿನ ತಾಪ ಹೇಗಿದೆ? ನಿನ್ನೆ ಮೊನ್ನೆಯಿಂದ ಮೋಡ ಕವಿದ ವಾತಾವರಣ ಏನಾದರೂ ಇತ್ತ? ಬೆಂಗಳೂರಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮರಗಳನ್ನು ಕಡಿದು ಅಥವಾ ಅದನ್ನ ಕತ್ತರಿಸಿ ಕಾಂಕ್ರೀಟ್ ನಾಡನ್ನಾಗಿ ಮಾಡಿದ್ದೇ ಪ್ರಮುಖ ಕಾರಣ ಆಯ್ತು ಅಂತ ನಿಮ್ಗೆ ಏನಾದರೂ ಅನ್ಸುತ್ತಾ? ಜೊತೆಗೆ ನಿಮ್ಮ ಊರು ಯಾವುದು, ನಿಮ್ಮ ಪ್ಲೇಸ್ ಯಾವುದು, ನಿಮ್ಮೂರಲ್ಲಿ ಬಿಸಿಲು ಹೇಗಿದೆ ಅಥವಾ ಮಳೆ ಏನಾದರೂ ಬರ್ತಾ ಇದೆ, ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಿಸಿಲಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ಗಳು ಅಥವಾ ಮಾಹಿತಿಗಳನ್ನ ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.